ನಮಸ್ಕಾರ. ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಹೇಗಿದೆ? ಕೃಷಿ ಇಲಾಖೆ ರೈತರ ಬದುಕನ್ನು ಸುಧಾರಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಮೇಡಮ್. ಕಳೆದ 2 ವರ್ಷಗಳ ಅವಧಿಯಲ್ಲಿ ಸರ್, ನೀವು ರೈತರ ಮನಸ್ಸನ್ನು ಗೆಲ್ಲೋದಲ್ಲದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಥವಾ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದೀರಿ. ಏನಂತೀರಿ 2 ವರ್ಷದ ಈ ಸಾಧನೆ ಬಗ್ಗೆ? ಸಾಧನೆ ಅನ್ಕೊಳ್ಳಲ್ಲ, ಒಂದು ಪ್ರಯತ್ನ ಅಂತ ಅನ್ಕೋಬೋದು. ನಾವು ಒಂದು ರೈತರ ಕುಟುಂಬದಿಂದ ಬಂದಿರೋದ್ರಿಂದ ಈ ನಮ್ಮ ಸರ್ಕಾರ, ನಮ್ಮ ಮುಖ್ಯಂಡರು ಕೊಟ್ಟಿರೋ ಅವಕಾಶವನ್ನು ರೈತರ ಪರವಾಗಿ ಏನಾದರೂ ಒಂದಷ್ಟು ಮಾಡಬೇಕು ಅಂತ ಏನು ಪ್ರಯತ್ನ ಮಾಡಿದ್ದೀವಿ, ಅದರಲ್ಲಿ ಒಂದಷ್ಟು ರೀಚ್ ಆಗಿದ್ದೀವಿ ಅಂತ ಹೇಳ್ಬೋದು. ಪೂರ್ಣ ಪ್ರಮಾಣದಲ್ಲಿ ನಾನು ಎಲ್ಲವನ್ನೂ ಭಾಳ ವರ್ಷಗಳಿಂದ ಸ್ವತಂತ್ರ ನಂತರ ರೈತರ ಸಮಸ್ಯೆನ ಬಗೆಹರಿಸೋಕ್ಕಾಗದೇ ಇರೋವಂಥ ದೊಡ್ಡ ಸಮಸ್ಯೆನ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕಾಗಲ್ಲ. ಒಂದಷ್ಟು ಪ್ರಯತ್ನದಲ್ಲಿದ್ದೀವಿ. 2 ವರ್ಷದ ಈ ಅವಧಿಯಲ್ಲಿ ನೀವೇನೋ ಒಂದು ಅಂದ್ಕೊಂಡಿರ್ತೀವಿ, ನನಗೆ ಈ ಇಲಾಖೆ ಸಿಕ್ಕಿದಾಗ ಈ ಮಾರ್ಪಾಡುಗಳನ್ನು ಮಾಡಲೇಬೇಕು ಅಂತ ಹೇಳಿ. ಅದೆಲ್ಲವೂ ಕೂಡ ಆಗಿದೆಯಾ? ಇನ್ನೂ ಸುಧಾರಣೆ ತರಬೇಕು ಅಂದರೆ ಇವೆಲ್ಲ ಬದಲಾಗಬೇಕು. ಯಾವುದೆಲ್ಲ ಪ್ಲ್ಯಾನ್ಸ್? ಬಹುತೇಕ ಮಾಡ್ತಾ ಇದ್ದೀವಿ. ಈ ಕೃಷಿ ಇಲಾಖೆ ಇದೆಯಲ್ಲ, ಇದರಲ್ಲಿ ಎಷ್ಟು ಮಾಡಿದ್ರೂ ಕಡಿಮೆನೇ. ಹೌದು. ಮತ್ತು 70ರಿಂದ 80% ಕೃಷಿ ಅವಲಂಬಿತ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಈ ಕೃಷಿನ ಹೆಚ್ಚು ಗಮನವನ್ನು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಇಡೀ ರಾಷ್ಟ್ರದಲ್ಲಿ ಹರಿಸಿದ್ರೆ ಆರ್ಥಿಕ ಬೆಳವಣಿಗೆ ತನ್ನಷ್ಟು ತಾನೇ ರಾಷ್ಟ್ರ ಮಟ್ಟದಲ್ಲಿ ನಾವು ಮೇಲೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ಉದ್ಯೋಗ ಸಮಸ್ಯೆ ಇರ್ಬೋದು, ಈ PPL ಇಂದ ಹೊರಗಡೆ ಬರ್ತಕ್ಕಂಥದ್ದು ಇರ್ಬೋದು, ಅದನ್ನು ನಾವು ಸೌಲಭ್ಯ ಕೊಟ್ಟು ಮಾಡಲಿಕ್ಕಾಗಲ್ಲ. ಏನೇ ಸೌಲಭ್ಯ ಕೊಟ್ಟರು ಅವತ್ತಿಗವತ್ತೇ ಅದನ್ನು ಪ್ರತಿಯೊಬ್ಬನೂ ವೈಯಕ್ತಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆ ಆದಾಗ ಮಾತ್ರ ಇದೆಲ್ಲರಿಂದ ಹೊರಗಡೆ ಬರಲಿಕ್ಕೆ. ಈಗ ನೀವು ಒಂದಷ್ಟು ಅಪಾಯಿಂಟ್ಮೆಂಟ್ ಜಾಸ್ತಿ ಮಾಡಿದ್ರೆ ಮಾಡೋಕ್ಕಾಗಲ್ಲ. ಏನು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ರೂ ಈ ರಾಷ್ಟ್ರದಲ್ಲಿ ಕೃಷಿ ಪ್ರಧಾನವಾದಂಥ ರಾಷ್ಟ್ರ, ಕೃಷಿಕರು ಜಾಸ್ತಿ ಇರ್ತಕ್ಕಂಥ ರಾಷ್ಟ್ರ. ಇದರಲ್ಲಿ ಮುಂದೇನಾದ್ರು ನಾವು ಸಕ್ಸಸ್ಫುಲ್ಲಾಗಿ ಪ್ರತಿಯೊಬ್ಬರ ಕುಟುಂಬ PPLಯಿಂದ ಹೊರಗಡೆ ಬರಬೇಕು, ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅಂತ ಅಂದರೆ ವೈಯಕ್ತಿಕವಾಗಿ ಅವ್ರಿಗೊಂದಷ್ಟು ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಒಂದಾದರೆ, ಅದು ಮಹಿಳೆ ಗುಂಪಿರ್ಬೋದು, ಪುರುಷರಿರ್ಬೋದು, ಯುವಕರಿರ್ಬೋದು, ಅವ್ರಿಗೆ ಮತ್ತೊಂದು ಕೃಷಿನಲ್ಲಿ ನಾವು ಹೆಚ್ಚು ಅವ್ರಿಗೆ ಲಾಭದಾಯಕವಾಗಿ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು. ಆವಾಗ ನಾವು ಇದೆಲ್ಲ ಸಕ್ಸಸ್ಫುಲ್ ಆಗುತ್ತೆ. ಅದು ಇಡೀ ರಾಷ್ಟ್ರ ವ್ಯಾಪ್ತಿ ಚರ್ಚೆ ಆಗಬೇಕು ಮತ್ತು ಕೇಂದ್ರ ಸರ್ಕಾರ ಈ ಕಡೆ ಹೆಚ್ಚು ಗಮನ ಹರಿಸ್ಬೇಕು. ಮತ್ತು ಯಾವುದೋ ಒಂದು ರಾಜ್ಯ ಅದನ್ನು ಹೆಚ್ಚು ಗಮನ ಹರಿಸೋದ್ರಿಂದ ಈ ವಲಯಕ್ಕೆ ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವ್ರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ನಾನು ಕೃಷಿ ಜವಾಬ್ದಾರಿ ತಗೊಂಡ ಮೇಲೆ ಸಾಕಷ್ಟು ಬದಲಾವಣೆ ತಂದಿದ್ದೀವಿ. ಆ ಬದಲಾವಣೆ ನನಗೆ ಸಮಾಧಾನ ತಂದಿದೆ. ಪೂರ್ಣ ಪ್ರಮಾಣದಲ್ಲಿ ನಾನು ತೃಪ್ತಿಯಾಗಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ. ನಾವು ಒಂದಷ್ಟು ಈ ಮಣ್ಣಿನ ಆರೋಗ್ಯವನ್ನು ಟೆಸ್ಟ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಕ್ಕಂಥದ್ರಲ್ಲಿ ನಾವು ಹೆಚ್ಚು ಗಮನ ಹರಿಸಿದ್ದೀವಿ. ಟೈಮ್ ಟು ಟೈಮ್ ಯಾವ ಬೆಳೆ ಬೆಳಿಬೇಕು, ನಿರಂತರವಾಗಿ ಬೆಳೆ ಹಾಕೋರಿಗೆ ಆಲ್ಟರ್ನೇಟ್ಗೆ ಹೋಗಬೇಕು, ಮತ್ತು ನೀರನ್ನು ಎಷ್ಟು ಉಪಯೋಗಿಸ್ಕೋಬೇಕು, ಮತ್ತು ಈ ನೀರಿನ ಕೊರತೆಯಿಂದ ನಮಗೆ ಇಳುವರಿ ಕಡಿಮೆ ಆಗಲ್ಲ, ನೀರನ್ನು ಹೆಚ್ಚಾಗೋದ್ರಿಂದ ಇಳುವರಿ ಜಾಸ್ತಿ ಆಗಲ್ಲ. ಮಿತ ಬಳಕೆ ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿದ್ರೆ ಅದ್ರ ಇದಾಗುತ್ತೆ ಅಂತ. ಮತ್ತು ಫರ್ಟಿಲೈಸರ್ಸ್, ಈ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇಡೀ ರಾಷ್ಟ್ರ ಚರ್ಚೆಯಲ್ಲಿದೆ. ಕೃಷಿ ತಜ್ಞರು, ಸುಭಾಷ್ ಬಾಳೆಕರು ಇಡೀ ರಾಷ್ಟ್ರ ವ್ಯಾಪ್ತಿ ಓಡಾಡ್ತಾ ಇದ್ದಾರೆ ಅದರಲ್ಲ. ಸಾವಯವ ಗೊಬ್ಬರವನ್ನು ಹೆಚ್ಚು ಉಪಯೋಗಿಸ್ಕೋಬೇಕು. ಅದರಿಂದ ಬೆಳೆ
ಮೇಲೆ ಹಾನಿ ಆಗೋದು ಮತ್ತು ಇಳುವರಿ ಜಾಸ್ತಿ ಆಗೋದು ಕಡಿಮೆ ಆಗೋದಕ್ಕಿಂತ ಆರೋಗ್ಯ, ಅದನ್ನು ಉಪಯೋಗಿಸ್ತಕ್ಕಂಥ ಜನರ ಆರೋಗ್ಯ ಹಾಳಾಗುತ್ತೆ. ಮತ್ತು ಯಾವ ಕಾರಣಕ್ಕೂ ಸಹ ಅದರಿಂದ ನಾವು ಬೆಳೆ ಹೆಚ್ಚು ಇಳುವರಿ ಬರುತ್ತೆ ಅನ್ನೋ ಒಂದು ಜನರ ಕಲ್ಪನೆ ಇದೆಯಲ್ಲ, ಅದು ಸುಳ್ಳು. ಸೊ ಈ ಥರದ ಹಲವಾರು ವಿಚಾರಗಳನ್ನ ನಾವು ತಂದಿದ್ದೀವಿ. ಈ ಕೃಷಿ ಹೊಂಡ, ಸೊ ಮೊದಲು 100 ತಾಲೂಕಿತ್ತು. ಇವತ್ತು ಎಲ್ಲ ಇಡೀ ರಾಜ್ಯದ ಎಲ್ಲ ತಾಲೂಕನ್ನ ಈ ಕೃಷಿ ಭಾಗ್ಯದ ವ್ಯಾಪ್ತಿಯಲ್ಲಿ ತಂದು ಕೃಷಿ ಹೊಂಡ ಮಾಡ್ತಾಯಿದ್ದೀವಿ. ಸೊ ಅದರ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ಈ ಕೆಲವು ಟೆಕ್ನಾಲಜಿನ ನಾವು ಇಂಟ್ರೊಡ್ಯೂಸ್ ಮಾಡಿ, ಈಗ ಇಸಾಫ್ ಅಂತ ಹೇಳಿ, ಸೊ ರೋಗಗಳನ್ನ ನಾವು ಒಂದು ಹ್ಯಾಪ್ ಇಂಟ್ರೊಡ್ಯೂಸ್ ಮಾಡಿ, ಒಂದು ಆ ಗಿಡದ ಹತ್ರ ಒಂದು ಫೋಟೋ ತೆಗೆದ್ರೆ ಅದು ತಕ್ಷಣ ಆ ಓನರ್ಗೆ, ಮಾಲೀಕರಿಗೆ ಸೊ ಏನು ಪ್ರಾಬ್ಲಮ್ಮು, ಏನು ಮೆಡಿಷನ್ ಹಾಕಬೇಕು ಅಂತೇಳಿ ಸೊ ಮೆಸೇಜ್ ಹೋಗುತ್ತೆ. ಈ ಥರದನ್ನು ನಾವು ತಂದಿದ್ದೀವಿ. ಮತ್ತು ನಮ್ಮ ಲ್ಯಾಬ್ರೇಟ್ರಿಗಳೆಲ್ಲ ಭಾಳ ವರ್ಷದ ಹಳೆಯ ಲ್ಯಾಬ್ರೇಟ್ರಿಗಳು ಎಲ್ಲವೂ ಹಾಳಾಗಿದ್ದವು. ಆ ಲ್ಯಾಬ್ರೇಟ್ರಿಗಳೆಲ್ಲನೂ ಸೊ ಉನ್ನತೀಕರಣ ಮಾಡ್ತಕ್ಕಂಥದ್ದಕ್ಕೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ, ಬಜೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ. ಈ ಕೃಷಿ ಉದ್ಯಮಿನ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ಕೆಲಸ ಮಾಡಿ ಉದ್ಯಮಿನ. ಸೊ ಭಾಳ ಜನ ಯುವಕರಿಗೆ ನಾವು ಹೆಚ್ಚು ಕಡಿಮೆ ಒಂದು 6,000 ಜನ ಗುಂಪುಗಳಿಗೆ ಈ ಸಲ ನಮ್ಮಲ್ಲೇ ಇಡೀ ರಾಷ್ಟ್ರದಲ್ಲಿ ಸೊ 15% 60-40 ಅನುಪಾತದಲ್ಲಿ ನಾವು ಮಾಡ್ತಾಯಿದ್ದೀವಿ. 60 ಕೇಂದ್ರ ಸರ್ಕಾರ ಆಯಿತು, 40 ರಾಜ್ಯ ಸರ್ಕಾರ ಆಯಿತು. ಆದರೆ ನಮ್ಮ ರಾಜ್ಯ ಮಾತ್ರ 15% ನಾವು ಜಾಸ್ತಿ ಕೊಟ್ಟು ಅಡಿಷನಲ್ ಆಗಿ, ಈಗ ನಾವು 60ಗೆ ಹೋಗಿದ್ದೀವಿ, ಅವ್ರ ಪಾರ್ಟಿಗೆ ಹೋಗಿದ್ದಾರೆ. 9 ಲಕ್ಷ ನಾವು ಕೊಡ್ತೀವಿ, 6 ಲಕ್ಷ ಕೇಂದ್ರ ಸರ್ಕಾರ ಕೊಡುತ್ತೆ. ಇದನ್ನು 206 ಕೋಟಿಯನ್ನು ನಾವು ಬಜೆಟಲ್ಲಿ ಇಟ್ಟಿದ್ದೀವಿ. ಸೊ 6,000 ಈ ಒಂದು ಗುಂಪಿಗೆ ಸೊ ಈ ಥರದ ಒಂದು ಉದ್ಯಮಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಯಶಸ್ವಿಯನ್ನು ನಾವು ಕಾಣ್ತಾ ಇದ್ದೀವಿ. ಸರ್, ಈಗ ಬಹುಚರ್ಚಿತ ವಿಷಯ ಪ್ರಸ್ತುತ ಆಗ್ತಿರೋದೇನು ಅಂತ ನಾವು ನೋಡ್ತಾ ಹೋಗೋದಾದರೆ ರಸಗೊಬ್ಬರ ಕೊರತೆ ಇದೆಯಾ ಇಲ್ವಾ ಸರ್ ರಾಜ್ಯದಲ್ಲಿ? ಸರ್, ಕೊರತೆ ಇಲ್ಲ ಅಂತ ಹೇಳಲ್ಲ, ಕೊರತೆ ಕಾರಣಾಂತರದಿಂದ ಇದೆ. ನಾನು ಇಲ್ಲ ಅಂದರೆ ಅದನ್ನೇನೋ ಒಂದು ಕಲ್ಪನೆ ಮಾಡ್ಕೊಳ್ಳೋದು, ಇದೆ ಅಂದರೆ ಅದನ್ನೇ ಇನ್ನೊಂಥರ ಮಾಡ್ಕೊಳ್ಳೋದು, ಈ ದ್ವಂದ್ವ ನಿಮ್ಮ ಮೀಡಿಯಾದವರು ಇದಕ್ಕೆ ಕಾರಣ. ಸೊ ಅದನ್ನು ಯಾವುದೋ ಬೇರೆ ಬೇರೆ ವಿಷ್ಯೂನಲ್ಲಿ ನಾವು ಆ ಥರ ಮಾಡ್ಬೋದು ಮೀಡಿಯಾ. ಇದು ರೈತರ ಇಶ್ಯೂ. ಇದರಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಬೇಕು, ಫ್ರಾಂಕ್ ಆಗಿರಬೇಕು. ನಮ್ಮ ಮೀಡಿಯಾದವ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು. ಯಾಕೆ ಗೊಂದಲ ಆರಂಭ ಆಯಿತು ಅಂತ ಒಂದು ಹೇಳ್ತೀನಿ ಸರ್. ಈಗ ನೀವು ಅಂದರೆ ಕೊರತೆ ಇದೆ ಅನ್ನೋ ಶಬ್ದ ಪ್ರಯೋಗ ಮಾಡಿದಾಗ ನೀವು ಕೊರತೆ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರು JP ನಡ್ಡಾ ಅವರಿಗೆ ಪತ್ರ ಬರೀತಾರೆ. ಅಲ್ಲಿ ರೈತರಿಗೂ ಗೊಂದಲ ಆಯಿತು, ಜನಕ್ಕೂ ಗೊಂದಲ ಆಯಿತು. ಇಲ್ಲ, ಕೊರತೆ ಇದೆ, ಅದನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ ನಾನು. ಸೊ ಕೊರತೆ ಇದೆ ಅಂದದನ್ನು ಮಾತ್ರ ತಗೊಂಡು ಹೊಡೆದ್ರೆ ಕೊರತೆ ಇದೆ, ಆದರೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ಪೂರ್ತಿ ಹೊಡೆದ್ರೆ ಅದು ಇರಲ್ಲ. ನೀವು ಪರ್ಪಸ್ಲಿ ಈ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು, ಚಲುವರಾಯಸ್ವಾಮಿಗೆ ಡ್ಯಾಮೇಜ್ ಮಾಡಬೇಕು ಅಂದರೆ ಆ ಲೈನ್ ಮಾತ್ರ ತಗೊಂಡ್ರೆ ನಾ ಏನು ಮಾಡಲಿ? ಅದಕ್ಕೆ ಕ್ಲಾರಿಟಿಗೋಸ್ಕರ ಅಲ್ಲ ಹೇಳಿದ್ದು ಕೆಲವೊಮ್ಮೆ. ಈಗ 5,5 ಲಕ್ಷ ಮೆಟ್ರಿಕ್ ಟನ್ನು ಸಪ್ಲೈ ನಮಗೆ ಬರಬೇಕಾದ ಸತ್ಯ, CM ಅವ್ರು ಹೇಳಿತ್ತು. 5,5 ಲಕ್ಷ ಮೆಟ್ರಿಕ್ ಟನ್ನು ಸಪ್ಲೈ ನಮಗೆ ಏಪ್ರಿಲ್ ಜುಲೈ ಎಂಡ್ವರೆಗೆ ಬರಬೇಕಾದಂಥ ಒಟ್ಟು ಸಪ್ಲೈನಲ್ಲಿ 5,5 ಲಕ್ಷ ಕಡಿಮೆ ಆಗಿದೆ. ಅದನ್ನು ಹೆಚ್ಚುವರಿಯಾಗಿ ನಾವು ಅದನ್ನು ಬೇಗ ಮಾಡಿ ಅಂತ ನಡ್ಡಾ ಅವರಿಗೆ ಲೆಟರ್ ಬರೆದಿದ್ದಾರೆ. ಪಾಪ ಜೋಶಿಯವರು ಈಗ ಕುಮಾರಸ್ವಾಮಿಯವರು ಒಂದು ಸ್ವಲ್ಪ ಕಡಿಮೆ ಮಾತಾಡ್ತಾರಲ್ಲ, ಅದಕ್ಕೆ ಕುಮಾರಸ್ವಾಮಿ ಸ್ಥಾನ ತುಂಬಕ್ಕೆ ಹೋಗೋರು. ನಾ ಏನು ಮಾಡಲಿ? ಸೊ ಈಗೇನಾಗುತ್ತೆ, ಏನೇನೋ ಬಾಯಿಗೆ ಬಂದ ಒಬ್ಬ ಕೇಂದ್ರ ಸಚಿವರು ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಹಂಗೆ ಲಘುವಾಗಿ ಮಾತಾಡಿದ್ರೆ ಏನು ಹೇಳ್ಬೋದು? ನಾವು ಮಾತಾಡ್ಬೋದು ಅಷ್ಟೇ. ಅದರಿಂದ ಏನು ರಿಸಲ್ಟ್ ಏನು? ವೈಯಕ್ತಿಕವಾಗಿ ನಾನು ಜೋಶಿಯವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದವನು. ಈ ಥರದ್ದೆಲ್ಲ ಹೇಳಿಕೆ ನೋಡ್ತಾ ಏನಪ್ಪ ಇದು ಅಂತ ಅನಿಸುತ್ತೆ. ಸೊ ಅವ್ರು ಮಾತನಾಡಿರೋ ಎಲ್ಲ ಪದಗಳನ್ನ ನೋಡಿದೆ ಇದೊಂದು ರೀತಿ ಭಾಳ ಅವರ ಲೆವೆಲನ್ನು ಬಿಟ್ಟು ಮಾತಾಡಿರ್ತಕ್ಕಂಥದ್ದು. ಸೊ ಆಮೇಲೆ ಎಲ್ಲೂ ನಾವು ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡಿಲ್ಲ, ಎಲ್ಲೂ ಕೇಂದ್ರ ಸರ್ಕಾರನ ಟೀಕೆ ಮಾಡೋಕ್ಕೆ ಹೋಗಿಲ್ಲ. ಸೊ ಸಪ್ಲೈ ಕಡಿಮೆ ಆಗಿದೆ ಅಂತ ನಮಗೇನಾಗಿದೆ, ಸೊ 21ರಿಂದನೇ ನಾನು ಹೇಳ್ತೀನಿ, ಇದೊಂದು ಭಾಳ ಪ್ರಮುಖವಾದದ್ದೇ. 21ರಲ್ಲಿ 4 ಲಕ್ಷ ನಮ್ಮ ಬ್ಯಾಲೆನ್ಸ್ ಇತ್ತು ರಾಜ್ಯದಲ್ಲಿ.
ಸಪ್ಲೈ ಆಗಿರೋದು 5,91,000 ಮೆಟ್ರಿಕ್ ಟನ್ ಸಪ್ಲೈ ಆಯ್ತು ಅವಾಗ. ಸೊ 22ರಲ್ಲಿ 3,12,000 ಬ್ಯಾಲೆನ್ಸ್ ಇತ್ತು, 6,36,000 ಸಪ್ಲೈ ಆಯಿತು. ಸೊ 23-24ರಲ್ಲಿ 3,90,000 ಬ್ಯಾಲೆನ್ಸ್ ಇತ್ತು, 6,24,000 ಸಪ್ಲೈ ಆಗಿತ್ತು ಕೇಂದ್ರ ಸರ್ಕಾರದಲ್ಲಿ ಈ ಟೈಮ್ನಲ್ಲಿ. ಸೊ 24ರಲ್ಲಿ ಸೊ 5,40,000 ಇತ್ತು ಲಾಸ್ಟ್ ಟೈಮ್ ನಮಗೆ ಓಬಿ ಹಳೆ ಬ್ಯಾಲೆನ್ಸು 5,40,000 ಮೆಟ್ರಿಕ್ ಟನ್ ಬ್ಯಾಲೆನ್ಸ್ ಇತ್ತು. ಸೊ ಏಪ್ರಿಲ್ ಜುಲೈ ಟೈಮ್ನಲ್ಲಿ. ಸೊ ಸಪ್ಲೈ ಎಷ್ಟಾಗಿತ್ತು? 6,69,000 ಇತ್ತು. ಆದರೆ ಈಗೇನಾಗಿದೆ 3,46,000 ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ, ಸಪ್ಲೈನೂ 5,27,000. ಸ್ವಲ್ಪ ಕಮ್ಮಿ ಆಯಿತು. ಸೊ 5 ಲಕ್ಷ. ಸೊ ಟೋಟಲಿ ಈ ವರ್ಷ ನಮಗೆ ಈ ಏಪ್ರಿಲ್ ಜುಲೈವರೆಗೆ 6,82,500 ಮೆಟ್ರಿಕ್ ಟನ್ ನಮ್ಗೆ ಬರಬೇಕಾಗಿತ್ತು. ಸೊ ಆದರೆ 5,26,817 ಮೆಟ್ರಿಕ್ ಟನ್ನು ಸಪ್ಲೈ ಆಗಿದೆ ಕೇಂದ್ರದಿಂದ. ಅದ್ರಾಗ 1.5 ಲಕ್ಷ ಸಪ್ಲೈ ಕಡಿಮೆ ಆಗಿದೆಯಲ್ಲ. ನಾವು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಹಲವಾರು ಕಾರಣಕ್ಕೆ ಕಡಿಮೆ ಆಗಿದೆ. ಅದನ್ನು ಆದಷ್ಟು ನಮಗೆ ಸಪ್ಲೈ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇವ್ರಿಗೆ ಯಾಕೆ ಉರಿ ಹತ್ಕೋಬೇಕಾಗಿತ್ತೋ ಗೊತ್ತಿಲ್ಲ ನಮಗೆ. ಸೊ ಇವ್ರೂ ಹೌದು ಸಿದ್ದರಾಮಯ್ಯನವ್ರು ಲೆಟ್ರ್ ಬರೆದವ್ರೆ. ಸೊ ನಾವು ಸಹ ನಾನು ಪ್ರತಿ ಮಂತ್ರಿಗೆ ಪ್ರತಿ MLAಗಳಿಗೂ ಲೆಟ್ರ್ ಬರ್ತಿದ್ದೀನಿ, MP ಗಳಿಗೆ, ಕೇಂದ್ರ ಸರ್ಕಾರದಲ್ಲಿ ನೀವು ಸಹ ಸಪೋರ್ಟ್ ಮಾಡಿ ಅಂತ. ಇವರು ಹೋಗಿ ನಡ್ಡಾ ಅವ್ರ ಹತ್ರ ಮಾತಾಡ್ಬೋದಾಯಿತು, ಎಷ್ಟಾಗಿದೆ ಡೀಟೇಲ್ ತಗೋಬೋದಾಯಿತು, ಎಷ್ಟು ಕೊಡಬೇಕಾಗಿತ್ತು, ಎಷ್ಟು ಕೊಟ್ಟಿದ್ದಾರೆ ಅಂತ. ಏನು ಮಾಹಿತಿ ತಗೊಳ್ಳದಲ್ಲೇ ಸಿದ್ದರಾಮಯ್ಯನವ್ರು ಸುಳ್ಳು ನಾನು ಹೇಳ್ಬಿಡ್ಬೋದು. ಏನು ನಿಮ್ಮ ಪಾತ್ರ? ಗೋವಾದಲ್ಲಿ ಏನು ಮಾಡ್ತಾ ಇದ್ದೀರಿ? ಮಾದಾಯಿಗೆ ಏನು ಮಾಡ್ತಾ ಇದ್ದೀರಿ? ಗೋವಾದಲ್ಲಿ ಖಡಕ್ಕಾಗಿ ಹೇಳ್ತಾರಲ್ಲ, ನಿಮ್ದೇನು ಪಾತ್ರ? ನೀವು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಹೋಗಿರೋ ಕೆಲಸ ಏನು ನಿಮ್ಮದು? ನೀವು ನಂಬರ್ 1 ಈಗ BJPನಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಸೀನಿಯರ್ ಮಿನಿಸ್ಟ್ರು ಅನಂತಕುಮಾರ್ ಇಲ್ಲ, ಈಗ ನೀವಿದ್ದೀರಿ. ನೀವು ಈ ಜವಾಬ್ದಾರಿ ಏನು ತಗೊಂಡಿದ್ದೀರಾ? ಅದನ್ನು ಬಿಟ್ಟು ಏನೋ ಮಾತಾಡಿದ್ರೆ, ಏನೋ ಹೇಳಿದ್ರೆ ಟಿ ವಿನಲ್ಲಿ ಒಂದಷ್ಟು ಜಾಸ್ತಿ ಹೊಡಿಬೋದು. ನಾನು ಈಗ ಏನಾದ್ರು ಒಂದಷ್ಟು ಭಾಷೆಗಳು ಚೇಂಜ್ ಆಗಿಬಿಟ್ರೆ ನೀವು ಅದನ್ನೇ ಜಾಸ್ತಿ ಹೊಡಿತೀರಾ, ಹಂಗಂತೇಳಿ ಮಾತಾಡಲ್ಲ. ನಾಟ್ ಗುಡ್. ಸೊ ಅದರಿಂದ ಸೊ ನಮ್ಮಲ್ಲಿ ಇದಕ್ಕೆಲ್ಲ ಕಾರಣ ನಾವು ಏನು ಹೇಳಿದ್ದು, ನಾನು ಕೇಂದ್ರ ರಾಜ್ಯ ಅನ್ನೋ ವಿಚಾರನ ಬಿಟ್ಟು ಯಾರು ಮಾಡಲಿ ರೈತರಿಗೆ ಅನುಕೂಲ ಆಗಬೇಕು, ರೈತರ ಸಮಸ್ಯೆ ಬಗೆಹರಿಬೇಕು ಅನ್ನೋದ್ರಲ್ಲಿ ನಾನು ಮೊದಲನೇವನು. ನನಗೆ ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡಿ ಏನಾಗಬೇಕಾಗಿಲ್ಲ, ನಾನು ರಾಜ್ಯ ಸರ್ಕಾರ ಅಂತ ಕ್ರೆಡಿಟ್ ತೊಗೊಂಡೇನೋ ಮಾಡಬೇಕಾಗಿಲ್ಲ. ನನಗೆ ಟೋಟಲಿ ಇವತ್ತಿನ ಸಮಸ್ಯೆ ಬಗೆಹರಿದು ರೈತರು ಸೊ ಒಳ್ಳೆ ಕೃಷಿಯನ್ನು ಮಾಡಬೇಕು. ಮತ್ತು ಬಿತ್ತನೆ ಯಶಸ್ವಿಯಾಗಿ ಒಳ್ಳೆ ಮಳೆ ಬೀಳ್ತಾ ಇದೆ, ಎಲ್ಲ ಡ್ಯಾಮು ತುಂಬಿದೆ. ಸೊ ಲಾಸ್ಟ್ ಟೈಮು ನಾವು 1,52,000 ಮೆಟ್ರಿಕ್ ಟನ್ನನ್ನು ಹಾರನ್ನು ಉತ್ಪಾದನೆ ಆಗಿತ್ತು, ಎಲ್ಲಕ್ಕಿಂತ ಜಾಸ್ತಿ. ಈ ವರ್ಷ ಅದಕ್ಕಿಂತ ಹೆಚ್ಚು ಆಗಲಿ ಅಂತೇಳಿ ನಾನು ಆಸೆ ಪಡುವಂಥವ್ರು. ನಾನು ಜೋಶಿಯವರಂಗೆ ಅಥವಾ ಇನ್ನೊಬ್ಬರಂಗೆ ನಾನು ಟೀಕೆ ಮಾಡೋದಕ್ಕೆ ಬಂದಿಲ್ಲ. ಪತ್ರ ಬರೆದಿರೋದಿಲ್ಲ, ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ? ಈಗೇನು 1.5 ಲಕ್ಷ ಬ್ಯಾಲೆನ್ಸ್ ಇದೆ, ಅದನ್ನು ಕಳಿಸುವಂಥ ನಿಟ್ಟಿನಲ್ಲಿ ಈಗ ಅವ್ರಿಗೇನಾಗಿದೆ, ಸ್ವಲ್ಪ ನೀವು ಹೆಚ್ಚು ಉಪಯೋಗಿಸಿದ್ದೀರಾ ಅಂತ ನೆನ್ನೆ ಲೆಟ್ರ್ ಬರೆದಿದ್ದಾರೆ. ಏರಿಯಾ ಜಾಸ್ತಿ ಆಗಿದೆ, ಮಳೆ ಬೇಗ, ಅದನ್ನು ಹೇಳಿದ್ದೀವಿ. ಈಗ ಏನಾಗಿದೆ, ಕಳೆದ ಬಾರಿಗಿಂತ ಈ ಸಾರಿ ನಾವು ಒಂದು ಮೇಜು ಜಾಸ್ತಿ ಆಗಿದೆ ಮೆಕ್ಕೆಜೋಳ. ಸೊ ಮೆಕ್ಕೆಜೋಳಕ್ಕೆ ಮೇಯ್ನ್ ಈ ಗೊಬ್ಬರನೇ ಬೇಕು, ಯೂರಿಯಾ. ಸೊ 2 ಲಕ್ಷ ಹೆಕ್ಟೇರ್ಸು ಇದ್ದಕ್ಕಿದ್ದಂಗೆ ಒಂದು ವರ್ಷ ಬಿತ್ತನೆ ಜಾಸ್ತಿ ಆದಾಗ ನಾವು ಅವ್ರಿಗೆ ಕೊಡಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಇಲ್ಲಪ್ಪ ನಾವು ಸಪ್ಲೈ ಇಷ್ಟೇ ಅಥವಾ ನಾವು ಇಷ್ಟೇ ಗುರಿ ಇಟ್ಕೊಂಡಿದ್ದೋ ನಾವು ಅದು ಕೊಡೋಕ್ಕಾಗಲ್ಲ ಅಂತ ರೈತರಿಗೆ ಹೇಳೋಕ್ಕಾಗತ್ತಾ? ನಾವು ಜೋಶಿಯವ್ರಿಗೆ ಏನು ಹೇಳೋದು ನಾವು? ಅಥವಾ ಅವ್ರು ನಾನು ಕೇಳಬೇಕಾಗಿತ್ತಲ್ವಾ, ಕೃಷಿ ಮಂತ್ರಿ ಇದ್ದೀರಿ, ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಏನ್ರಿ ಅಂತ ಕೇಳ್ಬೋದಾಯ್ತಲ್ಲ. ನಾನೇನು ಅವ್ರಿಗೆ ವೈರಿ ಅಲ್ವಲ್ಲ. ಟಿ ವಿಲೇನೋ ಹೇಳ್ಬಿಟ್ರೆ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ನಾನು ಕೇಂದ್ರ ಸರ್ಕಾರ ಬೈದರೂ ಫಸ್ಟ್ ಹಾಕ್ಬಿಡ್ತೀರಿ, ಜೋಶಿನ ಬೈದರೂ ಫಸ್ಟ್ ಹಾಕ್ಬಿಡ್ತೀರಿ. ನಾನು ಹಂಗೆ ಬೈಯೋಕ್ಕಾಗತ್ತಾ? ನನಗೆ ಅದು ಸಂಸ್ಕಾರ ಅನ್ಸಿಲ್ಲ. ಹೇಳೋದನ್ನ ಇದೆಲ್ಲ ನಾವು ಡೀಟೇಲ್ ಕೊಟ್ಟಿರ್ತಾರಲ್ಲ, ಇಲ್ಲ ಸ್ವಾಮಿ ನೀವು ಇದು ಡೀಟೇಲ್ ಅಂತ ನೀವು ಹೇಳ್ಬೋದಾಯ್ತಲ್ಲ. ಮತ್ತೆ ಯಾರು ಟಿ ವಿಯವ್ರು ಹಾಕಿದ್ದಾರೆ, ಸ್ವಾಮಿ 1,50,000 ಕಡಿಮೆ ಇದೆ ಸಪ್ಲೈ, ಇಲ್ಲ ಅಂತಿಲ್ಲ, ಮುಖ್ಯಮಂತ್ರಿಯವ್ರು ಬರ್ದಿರೋದು ಕರೆಕ್ಟ್ ಇದೆ ಅಂತ ಹೇಳ್ಬೋದಾಯ್ತಲ್ಲ. ಹೇಳಿಲ್ಲ, ಅದೇ ಆಗಿದೆ. ಜೊತೆಗೆ ಬಿತ್ತನೆ ಏರಿಯಾ ಜಾಸ್ತಿ ಆಗಿರೋ ಜೊತೆಗೆ ನಮಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಯೂಶಲಿ ಎಲ್ಲ ಡ್ಯಾಮ್ನಲ್ಲೂ ನೀರು ಬಿಡ್ತಿದ್ದು ರೈತರಿಗೆ.
ಈ ಸಾರಿ ಎಲ್ಲ ಡ್ಯಾಮು ಜುಲೈಗಿಂತ ಮೊದಲೇ ಜೂನ್ನಲ್ಲೇ ತುಂಬಿಡ್ತು. ನಾವು ಜೂನ್ನಲ್ಲೇ ಪೂಜೆ ಮಾಡಿದ್ದೀವಿ ಹೌದು KRSನ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಹೌದು. ಸೊ 90 ವರ್ಷದ ನಂತರ KRS ನಾವು ಬಾಗಿನ ಅರ್ಪಿರೋದು ಹಿಸ್ಟ್ರಿನಲ್ಲಿ ನಾವು ಫಸ್ಟ್ ಟೈಮ್. ಸೊ ಅವಾಗ ಏನು ಮಾಡ್ಬೇಕು ನಾವು? ನೀರು ತುಂಬಿದ ಮೇಲೆ ಕೊಡಬೇಕಲ್ಲ ರೈತರಿಗೆ. ಕೊಟ್ಟು ಆಗಸ್ಟಲ್ಲಿ ಬಿತ್ತನೆ ಮಾಡೋದನ್ನು ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಏಪ್ರಿಲಲ್ಲಿ ನಮ್ಮ ಮಳೆ ಇರಲಿಲ್ಲ, ಈ ಸಲಲ್ಲಿ ಮಳೆ ಬೀಳ್ತು. ನಾವು ಟೈಮ್ ಟು ಟೈಮು ರೈತರ ಸಮಸ್ಯೆಗೆ ಸ್ಪಂದಿಸೋ ಅಂಥದ್ದು ಕೆಲಸ ಮಾಡಬೇಕೇ ವಿನ ನಾವು ಜೋಶಿಯರ್ನ ಬೈಯೋದು, ಜೋಶಿ ನಮ್ಮನ್ನು ಬೈಯೋದು, ನಾವು ಕೇಂದ್ರ ಸರ್ಕಾರ ಬೈಯೋದು, ಕೇಂದ್ರ ಸರ್ಕಾರ ನಮ್ಮನ್ನು ಬೈಯೋದಲ್ಲ. ರಸಗೊಬ್ಬರದ ಕೊರತೆ, ಅದ್ರ ಬಗ್ಗೆ ಒಂದಷ್ಟು ಅಂಕಿಅಂಶ ಕ್ಲಾರಿಟಿ ಕೂಡ ಪ್ರಯತ್ನ ಮಾಡ್ತಿದ್ದೀರಿ. ಈಗ ನೋಡಿ, ಹಾವೇರಿ ಗದಗ ಅಲ್ಲಿ ಕೊರತೆ, ದಕ್ಷಿಣ ಕನ್ನಡ ಹಳೆ ಮೈಸೂರು ಭಾಗದಲ್ಲಿ ಏನೋ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಈ ದಾವಣಗೆರೆಯಲ್ಲಿ ಸರ್ ಕೆಲವರು ಇದನ್ನೇ ಲಾಭ ಮಾಡಿಕೊಂಡು ದುಪ್ಪಟ್ಟು ಹಣಕ್ಕೆ ಮಾರೋದು, ಈ ಥರದ ಕೆಲಸ ಆಗುತ್ತೆ. ಅದಕ್ಕೆ ನಾವು ಅದನ್ನು ಭಾಳ ನಿಖರವಾಗಿ ವಿಜಿಲೆನ್ಸ್ ಇಟ್ಟಿದ್ದೀವಿ. ನಮ್ಮ ಅಧಿಕಾರಿಗಳು ಎವ್ರಿ ಡೇ 24 hours ವಾಚ್ ಮಾಡ್ತಾ ಇದ್ದಾರೆ. ಈ ಥರ ರೇಟನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಕೇಸ್ ಹಾಕ್ತೀವಿ, ಲೈಸೆನ್ಸ್ ರದ್ದು ಮಾಡ್ತೀವಿ, ಸ್ಟಾಕನ್ನು ಹೆಚ್ಚು ಇಟ್ಕೊಂಡು ಅದನ್ನು ಬೇರೆ ಕಡೆ ಸಪ್ಲೈ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಎಲ್ಲ ಥರದಲ್ಲೂ ಟೈಟಾಗಿ ಗಂಭೀರವಾಗಿ ಇಲಾಖೆ ಗಮನ ಹರಿಸ್ತಾ ಇದೆ. ನಾವು 24 ಗಂಟೆನಲ್ಲೂ ಸಹ ನಮ್ಮ ಸೆಕ್ರೆಟರಿಯೇಟು, ಕಮಿಷನರು, ನಾನು ಸಂಪರ್ಕದಲ್ಲಿರ್ತೀವಿ. ಆ ಥರದ್ದು ಯಾವುದೂ ಆಗಕ್ಕೆ ಬಿಡಲ್ಲ. ಸೊ ಯಾವ್ದಾರ ಸಣ್ಣ ಪುಟ್ಟ ಕಣ್ ತಪ್ಪಿಸಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಖಂಡಿತ. ನೋಡಿ ಹೇಳ್ತೀನಿ, ದಾವಣಗೆರೆಯಲ್ಲಿ ಏಪ್ರಿಲಿಂದ ಜುಲೈವರೆಗೆ ಬೇಡಿಕೆ ನಮಗೆ ಪ್ರತಿ ವರ್ಷದಂತೆ ಬೇಕಾಗಿದ್ದು 33,000. ನಾವೀಗ ಸಪ್ಲೈ ಮಾಡಿರೋದು 37. ಏನು ಹೇಳೋದು ನಾನು? ಈಗ ಅಲ್ಲಲ್ಲ, ನಾವು ಅವ್ರ ರಿಕ್ವೈರ್ಮೆಂಟ್ಗೆ ಹೆಚ್ಚಾಗಿ ಕೊಟ್ಟಿದ್ದೀವಿ. ಏನು ರಿಕ್ವೈರ್ಮೆಂಟ್ ಇತ್ತು 33,000, ಈ 37,000 ಅವ್ರಿಗೆ ಕೊಟ್ಟಿದ್ದೀವಿ. ಸೊ 33,000 ಖರ್ಚಾಗಿದೆ, ಸೇಲ್ ಆಗಿದೆ. ಇನ್ನೂ 3,914 ಮೆಟ್ರಿಕ್ ಟನ್ ಇದೆ. ಸೊ ಯಾಕೆ ಜನ ರಶ್ ಆಗಿ ಹೋಗ್ತಾವ್ರೆ ಅಂತ ಅಂದರೆ, ಒಂದು ಏರಿಯಾ ಜಾಸ್ತಿ ಆಗಿದೆ, ಜಾಸ್ತಿ ಬೇಕು ಅನ್ನೋದು ಒಂದಾದರೆ, ಮತ್ತೊಂದು ಇಡೀ ದೇಶದಲ್ಲಿ ಇರಾನಿಂದ ವಾರ್ ನಡೀತಾ ಇದೆ, ಇಂಪೋರ್ಟ್ ಆಗ್ತಾ ಇಲ್ಲ, ಚೈನಾ ಇಂಪೋರ್ಟ್ ಕಡೆ ನಿಲ್ಲಿಸ್ಬಿಟ್ಟಿದ್ದಾರೆ, ಮತ್ತು ಈ ಯೂರಿಯಾನ ಕಡಿಮೆ ಉಪಯೋಗಿಸಿ ಅಂತೇಳಿ ಇಡೀ ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇದೆ. ಇವೆಲ್ಲ ಕಾರಣದಿಂದ ನಾನು ಮೇ, ಜೂನ್, ಆಗಸ್ಟು, ಸೆಪ್ಟೆಂಬರಲ್ಲಿ ಹಾಕೋ ಬೆಳೆಗೆ ಯೂರಿಯಾ ಸಿಗದೆ ಏನು ಮಾಡೋದು ಅಂತ ಜನ ನುಗ್ಗಿ ಬರ್ತಾ ಇದ್ದಾರೆ. ಇದನ್ನು ಸ್ಥಳೀಯವಾದಂಥ ಜನಪ್ರತಿನಿಧಿಗಳು, ಮಂತ್ರಿಗಳು, ಅದು MP ಗಳಿರ್ಬೋದು, ಅವರು ಜನರಿಗೆ ಅರಿವು ಮೂಡಿಸ್ಬೇಕು, ಅನೌನ್ಸ್ ಮಾಡೋದು. ಎಲ್ಲನೂ ಒಬ್ಬರೇ ಮಾಡೋಕ್ಕಾಗಲ್ಲ. ನೋಡಿ, ದಾವಣಗೆರೆ ಆಯಿತಾ, ಹಾವೇರಿ ಬೇಡಿಕೆ ಇದ್ದದ್ದು 40,000, ನಾವು ಅವ್ರಿಗೆ ಕೊಟ್ಟಿರೋದು 60,000. ಯಾರಿಗೆ ಹೇಳಲಿ ನಾನು ಈ ಕಷ್ಟನ? ಜೋಶಿಯರಿಗೆ ಅವರು ರಾಜಕೀಯ ಟೀಕೆನೇ ಜಾಸ್ತಿ ಇರುತ್ತೆ ವಿನ ಇದನ್ನೆಲ್ಲ ತಗೊಳಕ್ಕೆ ರೆಡಿ ಇದ್ದಾರಾ? ಈಗ ಮನವರಿಕೆ ಆಗ್ಬೋದು ಸರ್. ಏನಾಗ್ತದೆ ನನಗೆ ನಂಬಿಕೆ ಇಲ್ಲ. ಅವ್ರು ಬುದ್ಧಿವಂತರು, ಬಟ್ ಈ ಥರ ಎಲ್ಲ ಮಾತಾಡ್ಬಾರ್ದು. ನಮಗೆ ಭಾಳ ನೋವಾಗುತ್ತೆ. ಈ ಥರದ್ದೆಲ್ಲ ಮಾತಾಡೋದ್ರಿಂದ ನಮ್ಮ ದೊಡ್ಡಸ್ಗೆ ಅಥವಾ ನಮ್ಮ ನಾಯಕತ್ವ ಬೆಳೆಯಲ್ಲ. ಏನು ಪ್ರಯೋಜನ? ಕೊನೆಗೆ ರಿಸಲ್ಟ್ ಕೊಡೋದು ಜನ. ನಾವು ಇದೆಲ್ಲ ಮಾಡೋದ್ರಿಂದ ಕೊಡಲ್ಲ. ಅವತ್ತಿಗೇನೋ ಅವತ್ತು ಅವ್ರಿಗೆ ತೀರ್ಮಾನ ತಗೊಂಡು ಮಾಡ್ತಾರೆ. ನೋಡಿ, 40,000 ಬೇಡಿಕೆ ಇದ್ದದ್ದು 60,000 ಕೊಟ್ಟಿದ್ದೀವಿ. ಹಳೆದು ಸೇರಿ, ಹಳೆ ಬ್ಯಾಲೆನ್ಸ್ ಇದ್ದದ್ದು ಸೇರಿ 60,000 ಕೊಟ್ಟಿದ್ದೀವಿ. ಆದರೆ ಅದನ್ನು ಸೇಲ್ ಆಗಿರೋದು ಅಲ್ಲಿ 53,000. ಬೇಡಿಕೆಗಿಂತ 13,000 ಜಾಸ್ತಿ ಆಗಿದೆ. ಇನ್ನೂ 6,000 ಇದೆ ಬ್ಯಾಲೆನ್ಸ್ ಇದೆ. ಗದಗ ಜಿಲ್ಲೆ 17,000 ಬೇಡಿಕೆ ಇತ್ತು, 21,000 ಕೊಟ್ಟಿದ್ದೀವಿ. 19,000 ಖರ್ಚಾಗಿದೆ, ಇನ್ನೂ 2,000 ಇದೆ. ಎಲ್ಲೆಲ್ಲಿ ಸಮಸ್ಯೆ ಇತ್ತು ಅಲ್ಲಿ ಮಾತ್ರ ಮಾಡಿಸಿದ್ದೀನಿ. ಧಾರವಾಡದಲ್ಲಿ 17,000 ಬೇಡಿಕೆ ಇತ್ತು, 23,000 ಕೊಟ್ಟಿದ್ದೀವಿ. 20,000 ಖರ್ಚಾಗಿದೆ, ಇನ್ನೂ 2,000 ಇದೆ. ಕೊಪ್ಪಳಲ್ಲಿ 31,000 ಬೇಡಿಕೆ ಇತ್ತು, 34,000 ಕೊಟ್ಟಿದ್ದೀವಿ. 29,000 ಖರ್ಚಾಗಿದೆ, ಇನ್ನೂ 5,000 ಇದೆ. ಸೊ ಅದೇ ಥರ ವಿಜಯನಗರದಲ್ಲಿ ಒಂದು ಕಡೆ ಪ್ರಾಬ್ಲಮ್ ಇದೆ. 26,000 ಬೇಡಿಕೆ ಇತ್ತು, 35,000 ಕೊಟ್ಟಿದ್ದೀವಿ. 31,000 ಮಾರಾಟ ಆಗಿದೆ. ರೈಟ್ ಸರ್. ಹಾಗಾದ್ರೆ ಹೇಳಿ, ಕೇಂದ್ರ ಸರ್ಕಾರದ ಸಹಕಾರ ರಾಜ್ಯಕ್ಕೆ, ಕೃಷಿ ಇಲಾಖೆಗೆ ಯಾವ ರೀತಿ ಇದೆ? ಪಾಸಿಟಿವ್? ನೋಡಿ,
ನಾನು ಹೇಳಿಲ್ಲ, ಮುಖ್ಯಮಂತ್ರಿಯವರು ಹೇಳಿಲ್ಲ. ಕೇಂದ್ರ ಸರ್ಕಾರ ಕೃಷಿ ಇಲಾಖೆಗೆ ಅನ್ಯಾಯ ಮಾಡಿದೆ ಅಥವಾ ಇದು ಅಂತಲ್ಲ. ಸೊ ಸಪ್ಲೈ ಇನ್ನೂ ಒಂದು ಸ್ವಲ್ಪ ಈ ಜುಲೈ ಎಂಡೊಳಗೆ 1.5 ಲಕ್ಷ ಬರಬೇಕಾಗಿತ್ತು. ಅದನ್ನು ಒಂದು ಸ್ವಲ್ಪ ಬೇಗ ಕೊಟ್ಟರೆ ನಮಗೆ ಒಂದು ಸ್ವಲ್ಪ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಮುಖ್ಯಮಂತ್ರಿಯವರು ಲೆಟ್ರ್ ಬರೆದಿದ್ದಾರೆ. ನಾನು ಹೇಳಿದ್ದೀನಿ. ಬೇರೆ ಬೇರೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈಗ ನಮ್ಮ ನೀರಾವರಿ ಇಲಾಖೆಯಲ್ಲಿ ಮಾದಾಯಿ ನಮಗೆ ಸಹಕಾರ ಕೊಡ್ತಾ ಇಲ್ಲ. ನಮ್ಮ ಇನ್ನೊಂದು ಮೇಕೆದಾಟಿನಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಸೊ ಕಳೆದ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಯಾವುದು ಆರ್ಥಿಕ ಕೊಡ್ತಾ ಇಲ್ಲ. ಈ ಥರದ್ದು ಸಾವಿರಾರಿದೆ. ಬಟ್ ನಾನು ಕೃಷಿ ಇಲಾಖೆಯಲ್ಲಿ ಎಸ್ಪೆಷಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವರು ಸಹ ನಮ್ಮ ಮುಖ್ಯಮಂತ್ರಿಯವರು, ನಾನು ಉಪಮುಖ್ಯಮಂತ್ರಿಯವರು ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅವರು ಅಪ್ರಿಷಿಯೇಷನ್ ಮಾಡಿದ್ದಾರೆ. ಸೊ ಕೃಷಿ ಇಲಾಖೆಯಲ್ಲಿ ನನಗೆ ಸ್ಪಂದಿಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನಾನು ಜೋಶಿಯವರು ಹೇಳಿದ್ರಲ್ಲ ಅಂತೇಳಿ ನಾನು ಕೇಂದ್ರ ಸರ್ಕಾರ ದೂರ್ಲಿಕ್ಕೆ ಹೋಗಲ್ಲ. ಸೊ ಬಟ್ ಆದರೆ ಈ ಸಪ್ಲೈ ಏನಿದೆ ಈ ಜುಲೈ ಎಂಟೊಳಗಡೆ ಬರಬೇಕಾದಂಥ ಸಪ್ಲೈಗಿಂತ 1.5 ಲಕ್ಷ ಕಡಿಮೆ ಆಗಿದೆ. ಸೊ ಜೊತೆಗೆ ನಮಗೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಾವು ನೋಡಿದ್ರಲ್ಲ, ಎಲ್ಲ ಜಿಲ್ಲೆನಲ್ಲೂ ಒಂದು 5-6 ಜಿಲ್ಲೆನಲ್ಲಿ ಏನು ಬೇಡಿಕೆ ಇತ್ತು ಅದಕ್ಕಿಂತ ಜಾಸ್ತಿ ಕೊಟ್ಟರೂ ಸಮಸ್ಯೆ ಇದೆ ಅಂತ. ಸೊ ಅದರಿಂದ ನಾವು ಅವರಿಗೆ ಈಗಲೂ ಮೊನ್ನೆ ಮುಖ್ಯಮಂತ್ರಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಸಹ ಕಂಟಿನ್ಯೂಸ್ ಆಗಿ ನಮ್ಮ ಅಧಿಕಾರಿಗಳು ಮೊನ್ನೆ VC ಮೀಟಿಂಗ್ನಲ್ಲಿ ತೊಗೊಂಡಿದ್ದಾರೆ. ಫರ್ಟಿಲೈಸರ್ಸ್ ಸೆಕ್ರೆಟ್ರಿ ಮೀಟಿಂಗ್ ತಗೊಂಡಿದ್ದಾರೆ. ನಮ್ಮ ಸೆಕ್ರೆಟ್ರಿ ಕಮಿಷನರು ಆ ಮೀಟಿಂಗ್ನಲ್ಲಿದ್ದಾರೆ. ಆವಾಗ ಅವರು ನೀವು ಯಾಕೆ ಇಷ್ಟೊಂದು ವೀರ್ಯ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ? ಆವಾಗ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಸೆಕ್ರೆಟರಿಯವರಿಗೆ ಹೇಳಿದ್ದಾರೆ, ಮೇಜ್ ಜಾಸ್ತಿ ಆಗಿರೋದ್ರಿಂದ, ಮೇಜ್ಗೆ ಈ ಥರ ಯೂರಿಯಾ ಜಾಸ್ತಿ ಬೇಕಾಗಿರೋದ್ರಿಂದ ಸಹಜವಾಗಿ ರೈತರು ಬೇಡಿಕೆ ಜಾಸ್ತಿ ಆಗುತ್ತೆ. ಸರ್, ನಿಮ್ಮ ಮಾತಲ್ಲಿ ಈಗ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಅರ್ಥ ಆಗ್ತಿದೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ರಾಜಕೀಯ ಟೀಕೆನೇ ಮುಖ್ಯನೇ ವಿನ ನನಗೂ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ರಾಜಕಾರಣಕ್ಕಿಂತ ಹೆಚ್ಚಾಗಿ ರೈತರು ಮುಖ್ಯ. ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ ಇದ್ರೆ ಸಾರಾಂಶ ಇಲ್ಲಿ. ಸೊ ನನಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಇವತ್ತು ರೈತರ ಸಮಸ್ಯೆನ ಬಗೆಹರಿಸೋದು ಏನು ಅನ್ನೋದು ಅಷ್ಟಕ್ಕೆ ಚಿಂತೆ ಮಾಡ್ತೀವಿ. ಪಾಪ ನಮ್ಮ ಜೋಶಿಯವರು ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡ್ತಾರೆ. ಅಷ್ಟೇ ವ್ಯತ್ಯಾಸ. ಸರ್, ಯುವ ಸಮೂಹ ಅಂದಾಗ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಬಹುದು ಅನ್ನುವಂಥ ಆಶ್ವಾಸನೆಯನ್ನು ಕೃಷಿ ಸಚಿವರಾಗಿ ನೀವು ಕೊಡಬಹುದಾ? 100%. ನಾನು ಅದನ್ನೇ ಹೇಳಿದ್ನಲ್ಲ, ಕೃಷಿ ಉದ್ಯಮಿಯಾಗಿ ನಾವು ಒಂದಷ್ಟು 6,000 ಈ ಥರ ಯುವಕರಿಗೆ, ಸೊ ನಾವು 15 ಲಕ್ಷ ಸಬ್ಸಿಡಿನ ಕೊಡ್ತಕ್ಕಂಥ ನಾನು ಮೊನ್ನೆ 1.5 ತಿಂಗಳಿಂದ ಇದರಲ್ಲಿ ಲಾಂಚ್ ಮಾಡಿದ್ದು. ಅಂದರೆ KR ಸರ್ಕಲಿಂದ, ಕಾರ್ಪೊರೇಷನ್ ಸರ್ಕಲಿಂದ ಯಾವುದೋ ಒಂದು ಟೌನ್ ಹಾಲಲ್ಲಿ ಮಾಡಿದ್ದು. ನಮ್ಮ ಕೆಪೆಕ್ ಡಿಪಾರ್ಟ್ಮೆಂಟು ಅದನ್ನು ಇನ್ಸೆಂಟಿವ್ ತೊಗೊಂಡು ಮಾಡಿದರು. ಅದನ್ನು ನಮ್ಮ ಕೆಫೆಕ್ನವರು ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಮಂಡ್ಯದಲ್ಲಿ ನಾನು ಭಾಗವಹಿಸಿದ್ದೆ, ಕೆಲವು ಕಡೆ ಮಂತ್ರಿಗಳು ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಸರ್ಕಾರ 9 ಲಕ್ಷ ಕೊಡ್ತೀವಿ ಸಬ್ಸಿಡಿ, ಕೇಂದ್ರ ಸರ್ಕಾರ 6 ಲಕ್ಷ ಕೊಡುತ್ತೆ. ಒಟ್ಟು 15 ಲಕ್ಷ ಸಬ್ಸಿಡಿ ಕೊಡ್ತೀವಿ. ಸೊ ಕೃಷಿ ಇಲಾಖೆಯಲ್ಲಿ ಯುವಕರು ಮತ್ತು ಪ್ರೋಗ್ರೆಸಿವ್ ಕೃಷಿ ಮತ್ತು ಸಮಗ್ರ ಕೃಷಿಗೆ ತೊಡಗಿಸ್ಕೊಂಡ್ರೆ, ಸೊ 10 ಎಕರೆ 5 ಎಕರೆ ಇರ್ತಕ್ಕಂಥ ರೈತರು ಅವರು ರೆಗ್ಯುಲರ್ ಬೆಳೆಯುವಂಥದ್ದು ಬೆಳಿಬೋದು. ಆದರೆ 1 ಎಕರೆ 2 ಎಕರೆನ ಇದಕ್ಕೆ ಉಪಯೋಗಿಸ್ಕೊಂಡು ಮಾಡಿ ಬೆಳೆದು ಪ್ರೊಸೆಸಿಂಗೂ ಸಹ ಮಾಡೋಂಥ ಯೂನಿಟ್ಗಳನ್ನ ಹಾಕಿದ್ರೆ, ಸೊ ರೈತರು 100% ಆರ್ಥಿಕವಾಗಿ ಸಬಲೀಕರಣ ಆಗ್ತದೆ. ಕಾವೇರಿ ಆರತಿ ಬಗ್ಗೆ ಮಾತಾಡಬೇಕು ಸರ್. ಗಂಗಾರತಿ ಥರ ಕರ್ನಾಟಕದಲ್ಲೂ ಕಾವೇರಿ ಆರತಿ ಆಯಿತು, ಆದರೆ ನಾವೇನಾದರೂ ಕೇಳಿದ್ವಾ ಅಂತ ರೈತರು ಪ್ರಶ್ನೆ ಮಾಡಿದ್ರು ಅನ್ನುವಂಥದ್ದು. ಅಂದರೆ ಸರ್ಕಾರ ಕೇಳಿದ್ರೆ ಮಾತ್ರ ಕೊಡಬೇಕಾ? ಈಗ 5 ಗ್ಯಾರಂಟಿ ಕೊಟ್ಟರು, ಯಾರು ಕೇಳಿರಲಿಲ್ಲ. ಸಮಸ್ಯೆ ಗೊತ್ತಿದೆ ನಮಗೆ. ನಾನು ರಾಜಕಾರಣ ಮಾಡೋರಿಗೆ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷಕ್ಕೆ ಇವತ್ತಿನ ಜನರ ಸಮಸ್ಯೆ ಏನು ಅಂತ ತಿಳ್ಕೊಂತಾನೆ ಮಾಡಬೇಕಾಗಿರೋದು ನಾವು, ಅಲ್ವಾ ಮೇಡಮ್? ಸೊ ಇವ್ರು ಕೇಳಿದ್ರೆ ಮಾತ್ರ ಕೊಡಬೇಕಾ? ನಮ್ಮ ರಾಜ್ಯದಲ್ಲಿ ಗಂಗಾ ಆರತಿಗೆ ಇಲ್ಲಿಂದ ಜನ ಹೋಗ್ತಾರೆ. ಗಂಗೆ ಆ ಕಡೆ ಗಂಗೆ ನದಿಗೆ ಎಷ್ಟು ಪಾವಿತ್ರತೆ ಇದೆಯೋ ಇಲ್ಲಿ ಕಾವೇರಿ ನದಿಗೂ ಅಷ್ಟು ಪಾವಿತ್ರತೆ ಇದೆ. ಕಾವೇರಿ ಆರತಿ ಮಾಡೋದ್ರಿಂದ ಇವ್ರಿಗೇನು ನಷ್ಟ?
ನನಗೆ ಗೊತ್ತಾಗ್ತಾ ಇಲ್ಲ. got it. ಕಾವೇರಿ ಆರತಿಯಿಂದ ಡ್ಯಾಮ್ ಹತ್ರ ಹೋಗಿ ನಾವು ಗುದ್ಲಿ ಹಾಕಲ್ಲ. ಕೆಳಗಡೆ ನೀರಿರೋ ಜಾಗದಲ್ಲಿ ಸೇಮ್ ಸಿಸ್ಟಮ್ನ ಇಲ್ಲಿ ಮಾಡಿದ್ರೆ ಮೈಸೂರು ಹಿಸ್ಟಾರಿಕಲ್ ಪ್ಲೇಸು. ಕೆ ಆರ್ ಎಸ್ಸು ಇವತ್ತು ಅನೇಕ ಡ್ಯಾಮ್ಗಳಿದ್ರು ಕೆ ಆರ್ ಎಸ್ ಸ್ಥಿತಿ ನಮ್ಗೆ ಒಂದು ಹಿಸ್ಟಾರಿಕಲ್ ಡ್ಯಾಮು, ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದ್ದು. ಸೊ ಮೈಸೂರಿಗೆ ರಾಷ್ಟ್ರ ಅಲ್ಲ, ರಾಜ್ಯ ಅಲ್ಲ, ಅಂತಾರಾಷ್ಟ್ರದಿಂದ ಬರ್ತಾರೆ ದಸರಾ ನೋಡಲಿಕ್ಕೆ. ಸೊ ಇಲ್ಲಿ ಈ ಥರದೊಂದು ಧಾರ್ಮಿಕವಾದಂಥ ಒಂದು ತೀರ್ಮಾನ ತಗೊಂಡ್ರೆ ಇದು ಒಳ್ಳೆ ಜನರಿಗೆ ಸೊ ನೋಡಲಿಕ್ಕೆ ಒಂದು ಒಳ್ಳೆ ತಾಣ ಆಗುತ್ತೆ. ಸೊ ಟೂರಿಸಮ್ಮು ಇಂಪ್ರೂವ್ ಆಗುತ್ತೆ. ಆ ಭಾಗದಲ್ಲಿ ಜನರಿಗೆ ಜನರಿಗೂ ಅಪಾಯಿಂಟ್ಮೆಂಟ್ ಸಿಗುತ್ತೆ ಒಂದಷ್ಟು ಜನಕ್ಕೆ. ಈ ಥರ ಎಲ್ಲ ಅನುಕೂಲ ಆಗುತ್ತೆ. ಇದರಿಂದ ಯಾವುದೇ ಡ್ಯಾಮ್ ಪ್ರಾಬ್ಲಮ್ ಆಗಲ್ಲ ಸೇಫ್ಟಿಗೆ, ಅಥವಾ ಇನ್ನೊಂದು ಯಾರೋ ಜನಕ್ಕೆ ತೊಂದರೆ ಆಗಲ್ಲ. ಸೊ ಆ ಏರಿಯಾದಲ್ಲಿ ಡೆವಲಪ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ರದ್ದೇ ಆದಂಥ ಕಲ್ಪನೆಯಲ್ಲಿ ಅವರು ನಮ್ಮ ಹತ್ರ ಬೇಡ ಅಂದರು. ನಾನು ಒಂದು ಮೀಟಿಂಗು ಮಾಡಿದೆ, ಅರ್ಥ ಮಾಡಿಸಿದ್ರು. ಮೀಟಿಂಗ್ ಮಾಡಿ ಅವರೆಲ್ಲ ಒನ್ ಲೈನ್ ರೆಜುಲೇಷನು ಇದನ್ನು ಬೇಡ ಅಂತ. ಆಯ್ತರಪ್ಪ, ನಾನು ಸಿ ಎಮ್ ಹತ್ರ ಡಿ ಸಿ ಎಮ್ ಹತ್ರ ಮಾತನಾಡಿ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತೀನಿ, ನಿಮ್ಮ ಹತ್ರ ಮಾತಾಡಿದ್ಮೇಲೆ ತೀರ್ಮಾನ ತಗೋತೀನಿ ಅಂತ ಹೇಳಿದೆ. ಕೆಲಸ ಸ್ಟಾರ್ಟ್ ಮಾಡೋರು ಅಂದರು. ನಿಲ್ಲಿಸಿದೆ ಕೆಲಸನ, ರಾತ್ರಿ ಕೆಲಸನ ಸ್ಟಾಪ್ ಮಾಡಿ ಅಂದೆ. ಸೊ ಫೈನಲಿ ನಾನು ಸಿ ಎಮ್ ಹತ್ರ ಮಾತಾಡಿ ಡಿ ಸಿ ಎಮ್ ಹತ್ರ ಮಾತಾಡಿ ಇಲ್ಲೊಂದು ಮೀಟಿಂಗ್ ಕರೆದ್ರೆ ಮೀಟಿಂಗ್ ಬರಲಿಲ್ಲ ಅವರು. ಅದಾದ ಮೇಲೆ ಸೊ ಕೋರ್ಟ್ಗೆ ಹೋಗಿದ್ದಾರೆ. ನಾನು ಇಷ್ಟೆಲ್ಲ ಜಿಲ್ಲೆಗೆ ಡೆವಲಪ್ಮೆಂಟ್ ಮಾಡೋವಂಥ ನಮ್ಮ ಸರ್ಕಾರನ, ನಮ್ಗಳನ್ನ ಇವರು ನಾವು ಅವ್ರನ್ನ ವಿಶ್ವಾಸ ತಗೊಳಕ್ಕೆ ರೆಡಿ ಇದ್ದೀವಿ. ಅವ್ರು ನಮ್ಮ ಜೊತೆ ನಂಬಿಕೆ ಇಲ್ಲದೆ ನಾನೇನು ಮಾಡ್ಬೋದು? ನಿಮ್ಮ ಕೈಲಾದ ಪ್ರಯತ್ನ ನೀವು ಮಾಡಿದ್ದೀರಿ. ಸೊ ಅದರಿಂದ ಕೋರ್ಟಲ್ಲಿದೆ, ನೋಡೋಣ. ಕೋರ್ಟಲ್ಲೇನೋ 27ಕ್ಕೆ ಸಮಥಿಂಗ್ ಡೇಟ್ ಇದೆ. ನೋಡೋಣ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ, ಕಾಯೋಣ. ರೈಟ್. ಕೃಷಿ ಇಲಾಖೆ ಅಲ್ಲಾಗ್ತಿರುವಂಥ ಕೆಲವೊಂದು ಸುಧಾರಣೆ ಬದಲಾವಣೆ ಬಗ್ಗೆ ಮಾತಾಡಿದ್ವಿ ಸರ್. ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದ್ರೆ ಆಂತರಿಕವಾಗಿ ಕೆಲವೊಂದು ಸಮಸ್ಯೆ ಇದೆ ಅನ್ನೋದು ಗೋಚರಿಸ್ತಾ ಇದೆ, ಜನಕ್ಕೆ ಗೊತ್ತಾಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಬಂದರು, 1-to-1 ಮೀಟಿಂಗ್ ಮಾಡಿದ್ದಾರೆ, ಶಾಸಕರು ಸಚಿವರು ಎಲ್ಲರೂ ಜೊತೆ ಮಾತಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಏನಾದರೂ ಸಮಸ್ಯೆ ಇತ್ತು ಅಂದರೆ ಬಗ್ಗೆ ಹದ್ಬಿಡುತ್ತೆ? ಸಮಸ್ಯೆಗೋಸ್ಕರ ಬಂದಿಲ್ಲ ಅವರು. 2 ವರ್ಷ ಮುಗಿಸಿದ್ದೀವಿ. 2.5 ಇಯರ್ಸ್ಗೆ ಇನ್ನೊಂದು 3-4 ತಿಂಗಳಿದೆ. ನಮ್ಮ ರಾಜ್ಯದ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮ 136 ಜನ ಈಗ ಬೈ ಎಲೆಕ್ಷನಲ್ಲಿ 138 ಜನ MLA ಆಗಲಿಕ್ಕೆ ಕೇಂದ್ರ ಸರ್ಕಾರದ ನಮ್ಮ ಪಕ್ಷದ AICC ಕೊಡುಗೆನೂ ಇದೆ. ರಾಜ್ಯದ ಜನರ ಆಶೀರ್ವಾದ, ರಾಜ್ಯದ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಪ್ರಯತ್ನ, ಎಲ್ಲ ನಿಂತಿದ್ದಂಥ ಲೀಡರ್ಗಳು, ಶಾಸಕರಾಗಿರ್ತಕ್ಕಂಥವರ ಪ್ರಯತ್ನ, ಸಿದ್ದರಾಮಯ್ಯನವರು, DK ಶಿವಕುಮಾರರ ಸತಾಯ ಪ್ರಯತ್ನ, ಇದರ ಜೊತೆಗೆ ಖರ್ಗೆಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲು, ಸುರ್ಜೇವಾಲ ಎಲ್ಲರೂ ಟೀಮ್ ಆಗಿ ಅನೇಕ ಅವರ ಸಜೆಷನ್ನು, ಅನೇಕ ಅವರ ಉಪಯುಕ್ತವಾದಂಥ ಸಲಹೆಯನ್ನು ಕೊಟ್ಟು ಎಲ್ಲರೂ ಒಟ್ಟಿಗೆ ಸೇರಿ AICC ಮತ್ತು KPCC ಮತ್ತು ಸಿದ್ದರಾಮಯ್ಯನವರು ನಾವುಗಳು ಸಾರ್ವಜನಿಕರು ಆಶೀರ್ವಾದ ತಗೊಳ್ಳೋದಕ್ಕೆ ನಾವು ಯಶಸ್ವಿ ಆದವು. ಇದನ್ನು ಹಲವಾರು 5 ಗ್ಯಾರಂಟಿ ಕೊಡೋ ಟೈಮ್ನಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಷ್ಟ್ರದ 4 ಜನ ನಾಯಕರು ಕೂತು ಒಂದು 5 ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅದನ್ನು ಟೀಕೆ ಮಾಡ್ತಿದ್ದಂಥ ಮೋದಿ ಸಾಹೇಬರು, ಟೀಕೆ ಮಾಡ್ತಿದ್ದಂಥ BJP ನಾಯಕರುಗಳು, ಟೀಕೆ ಮಾಡ್ತಿದ್ದಂಥ ಕುಮಾರಸ್ವಾಮಿಯವರು ಡೆಲ್ಲಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ UPನಲ್ಲಿ, ಬಿಹಾರಲ್ಲಿ ಮಾಡ್ತಾ ಇದ್ದಾರೆ. ಹಲವಾರು ರಾಜ್ಯಕ್ಕೆ ಅವರು ಈಗ ಗ್ಯಾರಂಟಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ ಮಹಾನುಭಾವಗಳು. ಯಾರು ಕಾಂಗ್ರೆಸ್ನ ಗ್ಯಾರಂಟಿ ಟೀಕೆ ಮಾಡಿದ್ರು, ಫೈನಾನ್ಷಿಯಲಿ ಬರ್ಬಾದಾಗುತ್ತೆ, ಸೊ ಇದರ ಉಪಯೋಗ ಇಲ್ಲ, ಲೇಡೀಸ್ ಎಲ್ಲ ದಾರಿ ಬಿಟ್ಬಿಡ್ತಾರೆ ಅಂದರು ಕುಮಾರಸ್ವಾಮಿಯವರು. ಸೊ ಅವರೊಬ್ಬರಿಗೆ ಎಕ್ಸೆಂಪ್ಷನ್, ಏನ್ರಮ್ಮ ಏನು ಬೇಕಾದ್ರೂ ಮಾತಾಡ್ಬೋದು, ನಮ್ಮ ಮನೆ ಹೆಂಗಸ್ರಂಗೆ ಬೇರೆ ಮನೆ ಹೆಂಗಸರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಲ್ಲೇ ಬೈತಾರಲ್ಲ. ನಾವ್ಯಾರು ಈ ಥರ ಅಂದಿದ್ರೆ ಏನಾಗ್ತಿದ್ವೋ ಗೊತ್ತಿಲ್ಲ. ಅವ್ರಿಗೆ ಮಾತ್ರ ಎಕ್ಸೆಂಪ್ಷನ್, ಅವ್ರು ಏನು ಬೇಕಾದ್ರೂ ಮಾತಾಡ್ಬೋದು. ಇಟ್ಟೆಲ್ಲ ಮಾತಾಡಿದಂಥವ್ರಿಗೆ ಇವತ್ತು ನಮ್ಮ ಸುರ್ಜೇವಾಲ್ ಅವ್ರು ಬಂದು ಇದರ ಎಫೆಕ್ಟ್ ಏನಾಗಿದೆ, ಇಂಪ್ಲಿಮೆಂಟ್ ಎಲ್ಲವೂ ಸರಿಯಾಗಿ ಆಗ್ತಾ ಇದೆಯಾ, ಶಾಸಕರ ಹತ್ರ ಕೇಳಿದ್ರೆ ಸರ್ಕಾರದ ಕಾರ್ಯಕ್ರಮಗಳು ಏನಾದ್ರು ಸಣ್ಣ ಪುಟ್ಟ ನ್ಯೂನತೆ ಇದೆಯಾ, ಅದು ಕೇಳೋದು ತಪ್ಪು ಅಂತ ಅಂತೀವ. ಎಲ್ಲ ರಾಷ್ಟ್ರೀಯ ಪಕ್ಷಕ್ಕೂ ಈ ರೀತಿ ಕೇಂದ್ರದಿಂದ ಇನ್ಚಾರ್ಜ್ ಸೆಕ್ರೆಟರಿಗಳು BJPಗೂ ಇದ್ದಾರೆ, ಅವರು ರಿವ್ಯೂ ಮಾಡ್ತಿರ್ತಾರೆ ಬಂದು ಅವ್ರ ಪಕ್ಷದಿಂದ.
ಇವರು ನಮ್ಮ ಪಕ್ಷದ ಲೆವೆಲಲ್ಲಿ ರಿವ್ಯೂ ಮಾಡಿದ್ದಾರೆ. ಅದಕ್ಕೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಬಣ್ಣ ಕಟ್ಟೋವಂಥದ್ದು ಅಪೋಸಿಷನರ್ಗಾಗಲಿ ಟಿ ವಿಯವ್ರಿಗಾಗಲಿ ಯಾಕೆ ಗೊತ್ತೋ ಗೊತ್ತಿಲ್ಲ ನನಗೆ. ಭಿನ್ನಾಭಿಪ್ರಾಯ ಇಲ್ಲ ಹಂಗಾದ್ರೆ. ನಥಿಂಗ್ ಭಿನ್ನಾಭಿಪ್ರಾಯ. ಭಿನ್ನಾಭಿಪ್ರಾಯಕ್ಕೂ ನಮಗೆ ಒಂದು ಅವಕಾಶ ಬೇಕು ಅಂತ ಚರ್ಚೆ ಆಗೋದಕ್ಕೂ ವ್ಯತ್ಯಾಸ ಇದೆ. ಭಿನ್ನಾಭಿಪ್ರಾಯನೇ ಬೇರೆ. ಈಗ ನಾನು MLA ಆಗಿದ್ದವರು ಮಂತ್ರಿ ಆಗಬೇಕು ಅಂದರೆ ಅದು ಭಿನ್ನಾಭಿಪ್ರಾಯ ಅಂತಲ್ಲ. ಈಗ ನಮ್ಮ ನರೇಂದ್ರ ಸ್ವಾಮಿಯವರು MLA ಆಗಬೇಕು, ಮಂತ್ರಿ ಆಗಬೇಕು ಅಂತಾರೆ. ನಮ್ಮ ಬಾಲಕೃಷ್ಣ ಮಂತ್ರಿ ಆಗಬೇಕು ಅಂತ ಇದ್ದಾರೆ. ಅದು ಅವರ ಇಚ್ಛೆ ಅಂದರು, ಅವ್ರ ರೈಟ್ಸ್. ಮಂತ್ರಿ ಗೆದ್ದಿರೋ 138 ಜನನೂ ಮಂತ್ರಿ ಆಗ್ಬೋದು, ಇರೋದು 34 ಜನ ಕೊಟ್ಟಿದ್ದಾರೆ. ಸೊ ನನಗೂ ಒಂದು ಅವಕಾಶ ಬೇಕು ಅಂತ ಕೇಳ್ತಾರೆ. ಅದು ಭಿನ್ನಾಭಿಪ್ರಾಯ ಅಂತ ಯಾಕೆ ಅನ್ಕೋಬೇಕು? ಸರ್, ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದು ಶಾಸಕರನ್ನು ಸಚಿವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಪ್ರೋಗ್ರೆಸ್ ರಿಪೋರ್ಟ್ ತಗೊಂಡು ಹೋಗಿ ಅಲ್ಲಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅಂತ ಊಹಾಪೋಹ ಬಂದ್ಬಿಡ್ತಲ್ಲ, ಇದು ಯಾಕೆ ಹಿಂಗಾಯ್ತು? ಎಲ್ಲಿ ನಿಮ್ಗೆ ಏನಾರ ಸಿಕ್ಕಿದೆಯಾ? ಇಲ್ಲ, ಅದೇ ಈ ಪ್ರತಿಪಕ್ಷದವರು ಆರೋಪ ಕೇಳಿ ಶಾಕ್ ಆಗ್ಬಿಟ್ರು ಜನ. ಅದೇ, ಬಟ್ ಇದಕ್ಕೆ ಕಾರಣ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೆ ಅವ್ರು ಯಾವ ಅಧಿಕಾರಿ ಜೊತೆಲೂ ಮಾತಾಡಿಲ್ಲ, ಯಾವ ಅಧಿಕಾರಿಗಳ ಜೊತೆಲೂ ಅವ್ರು ಮೀಟಿಂಗ್ ಮಾಡಿಲ್ಲ. ನನಗೆ ಗೊತ್ತಿದ್ದಂಗೆ ಅವರು ಒಬ್ಬರು ಸೀನಿಯರ್, ಅವರು ರಾಜ್ಯಸಭಾ ಮೆಂಬರು, ಹರಿಯಾಣದಲ್ಲಿ ಮಂತ್ರಿ ಆಗಿದ್ದವರು, ಇವತ್ತು ನಮ್ಮ ಪಕ್ಷದಲ್ಲಿ ಭಾಳ ಮುಖ್ಯವಾದಂಥ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಹುಲ್ ಗಾಂಧಿಯವ್ರ ಟೀಮರ್ ಜೊತೆ, ಖರ್ಗೆ ಅವ್ರ ಜೊತೆ, ವೇಣುಗೋಪಾಲ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಸಂಘಟನೆಗೆ. ಅವರು ಇನ್ನಷ್ಟು ತಿಳುವಳಿಕೆಯಲ್ಲದೆ ಇರ್ತಕ್ಕಂಥವ್ರ ಥರ ಬಿಹೇವ್ ಮಾಡಿದ್ದಾರೆ ಅಂದರೆ ನಾನು ಏನು ಹೇಳಲಿ ಇವ್ರಿಗೆ? ಯಾರು ಏನಂದ್ರೂ ಗೊತ್ತಿಲ್ಲ ನನಗೆ, ಬಟ್ ನನಗೆ ಗೊತ್ತಿದ್ದಂಗೆ ಇಲ್ಲ. ರಾಹುಲ್ ಗಾಂಧಿ ಅವರು ಸರ್ ಈಗ ದೇಶದಲ್ಲೇ ಸಂಚಲನವನ್ನು ಉಂಟು ಮಾಡುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಅದು EVM ಬಗ್ಗೆ. ಸೊ ಈಗಲೂ ಚರ್ಚೆ ಮಾಡಲಿಲ್ಲ ಅಂದರೆ ಬಿಹಾರ ಎಲೆಕ್ಷನ್ ಕೂಡ ಅದು ಕಂಟಿನ್ಯೂ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಧ್ವನಿ ಎತ್ತಿದ್ದಾರೆ. ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಯಿತು ಅನ್ನೋದಕ್ಕೆ ಅದೇನಾದರೂ ಕಾರಣ ಆಗಿರ್ಬೋದಾ? ಇದೆರಡನ್ನೂ ಸೇರಿಸಿ ಇಲ್ಲ, ಬಟ್ ಪರ್ಟಿಕ್ಯುಲರ್ ಆಗಿ ನಿನ್ನೆ ನಾನು ನೋಡಿದೆ, ರಾಹುಲ್ ಗಾಂಧಿಯವ್ರ ಸ್ಟೇಟ್ಮೆಂಟು ನೋಡಿದೆ, ನಮ್ಮ ಸಿದ್ದರಾಮಯ್ಯನವ್ರ ಸಾಹೇಬ್ರದ್ದು ನೋಡಿದೆ, DK ಸಾಹೇಬ್ರದ್ದು ನೋಡಿದೆ. ಅವರು ರಿಸರ್ಚ್ ಮಾಡಿದ್ದೀವಿ ಅಂತಲೇ ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಅದರಿಂದ ಸೊ ಬಹುಶಃ ನಮ್ಮ ನಾಯಕರುಗಳು ಅದಕ್ಕೆ ಒಂದು ಟೀಮ್ ಕೊಟ್ಟು ರಿಸರ್ಚ್ ಮಾಡಿ, ಸೊ ಪರ್ಟಿಕ್ಯುಲರ್ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಥರ ವ್ಯತ್ಯಾಸ ಆಯಿತು ಅಂತ ಹೇಳಿರೋದ್ರಿಂದ ಸೊ ಸಹಜವಾಗಿ ಅದನ್ನು ಗಂಭೀರವಾಗಿ ತಗೋಬೇಕಾಗುತ್ತೆ ಎಲೆಕ್ಷನ್ ಕಮಿಷನ್. ಮಂಡ್ಯದಲ್ಲಿ ಸರ್ ಅವಿರತ ಶ್ರಮ ಹಾಕಿದ್ರಿ ಈಗ ಲೋಕಸಭಾ ಎಲೆಕ್ಷನಲ್ಲೂ ಕೂಡ, ಅಲ್ಲೂ ವ್ಯತ್ಯಾಸ ಆಯಿತು ಅನ್ನೋದಾದರೆ ಇದ್ರದ್ದೇನಾದರೂ ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನು ನಾನು ಪರ್ಟಿಕ್ಯುಲರ್ ಆಗಿ ಇವತ್ತು ನಮ್ಮ ಏನು ರಿಸರ್ಚ್ ಆಗಿದೆ ಅದು ಮಾಹಿತಿ ತಗೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅಥವಾ DK ಶಿವಕುಮಾರ್, ಸಿದ್ದರಾಮಯ್ಯನವರೇ ಹೇಳಬೇಕಾಗುತ್ತೆ. ನಾನು ನಡೆದಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ಥರ ವ್ಯತ್ಯಾಸ ಆಗಿದೆ ಅಂತ ನಾನು ಹೇಳಲಿಕ್ಕಾಗಲ್ಲ, ಜನರಲ್ಲಾಗಿ ಹೇಳೋದು ಬೇಡ. ಪರ್ಟಿಕ್ಯುಲರ್ ಆಗಿ KR ಪುರಂನಲ್ಲಿ ಹೇಳಿದ್ದಾರೆ. ಬಟ್ ಈ ಮಾನ್ಯ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇದೆ, ಅವರು ಇದನ್ನು ಒಂದ್ಸಲಿ ಎಕ್ಸಾಮಿನ್ ಮಾಡಲಿ, ತಪ್ಪೇನಿದೆ? ಅವರು ನೆನೆ ಮಾತಾಡ್ಬೇಕಾದ್ರೆ ನಾಟ್ 90%, 100% ಕಾನ್ಫಿಡೆಂಟ್ ಅಂತ ಹೇಳಿದ್ರು. ಅದನ್ನ ಎಕ್ಸಾಮಿನ್ ಮಾಡಬೇಕಲ್ಲ. ಒಬ್ಬ ರಾಹುಲ್ ಗಾಂಧಿಯವರು ಯಾರೋ ಸಾಮಾನ್ಯವಾದಂಥ ಒಬ್ಬ MP ಅಲ್ಲ, ಅವರು ಅಪೋಸಿಷನ್ ಲೀಡ್ರು ಲೋಕಸಭೆಯಲ್ಲಿ. ಸೊ ಅವರ ತಾತ, ಅಜ್ಜಿ, ಅವರಪ್ಪ ಎಲ್ಲರೂ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರಿಗೂ ಒಂದಷ್ಟು ಮಾಹಿತಿ ಇಲ್ಲದೆ ಮಾತಾಡೋಕ್ಕಾಗಲ್ವಲ್ಲ. ಹೆಂಗೆ ರಿಪ್ಲೈ ಬಂದಿದೆ ಅಂದರೆ ಸರ್, ಇದಕ್ಕೆ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅಂದಾಗ EVM ಪ್ರಾಬ್ಲಮ್ ಇರಲ್ಲ, BJP ಅವ್ರ NDA ಗೆಲುವು ಸಾಧಿಸಿದಾಗ EVM ಪ್ರಾಬ್ಲಮ್ ಬರುತ್ತೆ ಅಂದರೆ ರಾಹುಲ್ ಗಾಂಧಿ ಹೆಂಗಿದ್ರು? ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಷ್ಟು ದೊಡ್ಡ ಸ್ಪಷ್ಟ ಬಹುಮತ ಪಡ್ಕೊಳ್ತೋದ್ರೆ ಹೆಂಗೆ? ಪ್ರಿಯಾಂಕಾ ವಾದ್ ಅವ್ರು ಗೆದ್ರು ಅಂದರೆ ಅದು ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ. ಸಿಸ್ಟಮ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಸಿಸ್ಟಮ್ನಲ್ಲಿ ಲೋಪ ಇರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಸಿಸ್ಟಮ್ನಲ್ಲಿ ಲೋಪ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಥ್ರೂಔಟ್ ಇಂಡಿಯಾದಲ್ಲೇ ಇದೆಲ್ಲ ನಡೆದಿದೆ ಅಂತ ಅಲ್ಲ ಅಂತ ಅವ್ರು ಹೇಳಿರೋದು. ಕೆಲವು ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಕೆಲವು ಸ್ಟೇಟಲ್ಲಿ ಇರ್ಬೋದು. ಸೊ ಒಬ್ಬ ಪ್ರಾಮಿನೆಂಟ್ ಲೀಡ್ರು ಅಕ್ರಾಸ್ ದ ಕಂಟ್ರಿ ಇದನ್ನು ಪ್ರೆಸ್ ಅಡ್ರೆಸ್ ಮಾಡಿದ್ದಾರೆ ಅಂದರೆ ನೀವು ಅದಕ್ಕೆ ಟೀಕೆ ರಿವರ್ಸ್ ಉತ್ತರ ಕೊಡೋದು ಒಂದು ಕಡೆ, ಅವ್ರೇನೋ ಕೊಡಲಿ ಪಕ್ಷದಲ್ಲಿ. ಬಟ್ ಆದರೆ
ಗಂಭೀರವಾಗಿ ತಗೋಬೇಕಾಗಿರೋದು ಎಲೆಕ್ಷನ್ ಕಮಿಷನ್. ವೆರಿ ರೈಟ್ ಸರ್. ಸೆಪ್ಟೆಂಬರ್ ಕ್ರಾಂತಿ ಸರ್, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿದೆ. ಸಂಪುಟದ ಏನಾದ್ರು ಪುನರ್ರಚನೆ ಆಗುತ್ತಾ, ಏನಾದ್ರು ಬದಲಾವಣೆ ಆಗುತ್ತಾ? ಕೃಷಿ ಸಚಿವರಾಗಿ ಚಲುವರಾಯಸ್ವಾಮಿ ಅವರು ಮುಂದುವರಿತಾರಾ? ನನಗೆ ಅದು ಯಾವುದು ಗೊತ್ತೇ ಇಲ್ಲ, ಕಣ್ಗೂ ಕಾಣಲ್ಲ ಕಿವಿಗೂ ಕಾಣಲ್ಲ. ನಾನು ಮುಂದೆ ರೈತರ ಸಮಸ್ಯೆ ಅಷ್ಟೇ. ವೆರಿ ನೈಸ್. ನನಗೆ ರೈತರ ಸಮಸ್ಯೆ ಬಗೆಹರಿದ್ರೆ ಐ ಆಮ್ ವೆರಿ ಹ್ಯಾಪಿ. ಉಳಿದದ್ದೆಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಇದ್ದಾರೆ, ನಾಯಕರುಗಳಿದ್ದಾರೆ, ನೋಡ್ಕೊತಾರೆ. ರೈಟ್, ವೆರಿ ನೈಸ್. ನಿಮ್ಮ ಪುತ್ರನ ರಾಜಕೀಯಕ್ಕೆ ತರುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಅವರೆಷ್ಟು ಸಕ್ರಿಯವಾಗಿದ್ದಾರೆ? ಈಗ ಎಲ್ಲರ ಮನೆಯಲ್ಲೂ ಈಗ ಒಬ್ಬೊಬ್ಬರು ರಾಜಕಾರಣ ಮಾಡೋದು ಕಷ್ಟ ಆಗ್ತದೆ. ಈಗ ನಾನು ಇಲ್ಲಿರ್ತೀನಿ, ಯಾವುದೋ ಮದುವೆ ಆಗುತ್ತೆ, ಯಾವುದೋ ಸಾವಾಗುತ್ತೆ, ಇನ್ನೊಂದು ಯಾವುದೋ ವೈಯಕ್ತಿಕ ಕಾರ್ಯಕ್ರಮ ಇರುತ್ತೆ. ಆ ಥರ ನನ್ನ ಮಗ, ನನ್ನ ಶ್ರೀಮತಿಯವರು, ನಮ್ಮ ಅಣ್ಣ, ಈ ಥರ ಎಲ್ಲರೂ ಓಡಾಡ್ತಿರ್ತಾರೆ. ಸೊ ನನ್ನ ಮಗನ್ನ ಒಂದು ಸೊಸೈಟಿ ಎಲೆಕ್ಷನ್ ನಿಲ್ಲಿಸಿ ಅಧ್ಯಕ್ಷನ್ ಮಾಡಿದ್ದಾರೆ. ಅದಕ್ಕೆ ಜನ ಆ ಥರ ಚರ್ಚೆ ಮಾಡಿದ್ದಾರೆ. ಇದಕ್ಕಿಂತ ಮೊದಲು 5-6 ವರ್ಷದಿಂದ ನನ್ನ ಚುನಾವಣೆನಲ್ಲೆಲ್ಲ ಭಾಗವಹಿಸಿದ್ದಾನೆ, ಓಡಾಡ್ತಾ ಇದ್ದಾರೆ, ನನ್ನ ಆಬ್ಸೆನ್ಸಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದರಿಂದ ಆ ಥರದ ಭಾವನೆಗಳಿದೆ. ಸೊ ಈಗ ಸದ್ಯಕ್ಕೆ ನಾನೇ ಇನ್ನೂ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ ನಾನು. ಸೊ ಅದನ್ನು ನೋಡೋಣ ಮುಂದೆ ಏನಾಗುತ್ತೆ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕೃಷಿ ಇಲಾಖೆಯಲ್ಲಿ ತಂದಿರುವಂಥ ಸುಧಾರಣೆ ಇರ್ಬೋದು ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಕುರಿತಂತೆ ಇರುವಂಥ ಟೀಕೆ, ಟಿಪ್ಪಣಿ ಅಥವಾ ಪ್ಲಸ್ಸು ಮೈನಸ್ ಏನೇ ಇದ್ರೂ ಬಹಳ ಮುಕ್ತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು ಭಾಗಿಯಾಗಿದ್ದರು. ನೋಡಿ, ಕೃಷಿ ಇಲಾಖೆ ಅಂದಾಗ ಅದು ನನ್ನ ಜವಾಬ್ದಾರಿ, ನಾನು ಅದನ್ನು ಕಟಿಬದ್ಧವಾಗಿ ನಿಭಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಸುಧಾರಣೆಯನ್ನು ತರಬೇಕು ಅಂತ ಹೇಳಿ ನಾನು ನಿಂತ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನನ್ನ ಕೆಲಸ ನಡೀತಾ ಇದೆ. ಆದರೆ ಯಾವುದೇ ರೀತಿಯ ಆತ್ಮತೃಪ್ತಿ ಅನ್ನೋದಿಲ್ಲ. ಆ ಹಂತದಲ್ಲಿ ನಾನು ಸಾಕ್ತಾ ಇದ್ದೇನೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಟೀಕೆ ಟಿಪ್ಪಣಿಗಳು ಬರ್ತಿದ್ದಾವೆ. ನಮ್ಮೆದುರಿಗಿರೋದು ಜನರು, ಅವರ ಸಮಸ್ಯೆಗಳ ಸರಿಪಡಿಸಿದರೆ ಸಾಕು ಅನ್ನುವಂಥ ವಿಚಾರವನ್ನು ಇವತ್ತು ಮಂಡಿಸಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.